ಡೈರೆಕ್ಟಾಗಿ ಕ್ವಶನ್ಸ್ನ ನೋಡ್ಬಿಡೋಣ. ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಡೇ. ಓಕೆ, ಈ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಡೇ ಏನಪ್ಪ ಅಂತ ಹೇಳಿದ್ರೆ ಇದು ಏನಿಲ್ಲ, ಸಿಂಪಲ್ ಇಷ್ಟು ತಿಳ್ಕೊಂಡ್ಬಿಡಿ. ನಮ್ಮ ಮಿಲ್ಟ್ರಿ ಸಿಸ್ಟಮ್ ಇದೆ ಅಲ್ಲ, ಸೊ ಆ ಮಿಲ್ಟ್ರಿ ಸಿಸ್ಟಮ್ಗೆ ಇದು ಏನು ಪ್ರೊವೈಡ್ ಮಾಡುತ್ತೆ ಅಂದರೆ ಶಸ್ತ್ರಗಳನ್ನು ಪ್ರೊವೈಡ್ ಮಾಡುತ್ತೆ, ಯುದ್ಧ ಸಾಮಗ್ರಿಗಳನ್ನು ಪ್ರೊವೈಡ್ ಮಾಡ್ತಕ್ಕಂತಹ ಒಂದು ಫ್ಯಾಕ್ಟ್ರಿಗಳು, ಕಂಪ್ನಿಗಳಿಗೆ ನಾವು ಆರ್ಡಿನೆನ್ಸ್ ಫ್ಯಾಕ್ಟ್ರೀಸ್ ಅಂತ ಕರಿತೀವಿ. ಸೊ ಇವು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಒಂದು ದೇಶದ ಭದ್ರತೆಯ ದೃಷ್ಟಿಯಿಂದ ನೋಡೋದಾದರೆ, ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಈ ದಿನದ ನೆನಪಿಗಾಗಿ 1801ರಲ್ಲಿ ಸೊ ಎಲ್ಲಿ ಸ್ಥಾಪನೆ ಆಗಿತ್ತು ಅಂದರೆ ಕಲ್ಕತ್ತಾದಲ್ಲಿ ಮೊದಲ ಬಾರಿಗೆ ಆರ್ಡಿನೆನ್ಸ್ ಕಂಪ್ನಿಗಳು ಸೆಲೆಬ್ರೇಟ್ ಆದವು. ಆ ದೃಷ್ಟಿಯಿಂದ 1801ರಲ್ಲಿ ಮಾರ್ಚ್ 18ಕ್ಕೆ ಸ್ಥಾಪನೆ ಆಗಿರತಕ್ಕಂಥ ದೃಷ್ಟಿಯಿಂದ ಪ್ರತಿ ವರ್ಷ ಮಾರ್ಚ್ 18ಕ್ಕೆ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾದರೆ ಇದು ಯಾವ ಮಿನಿಸ್ಟ್ರಿ ಅಂದ್ರಲ್ಲಿ ಬರುತ್ತೆ ಅಂದರೆ ನಮ್ಮೆಲ್ರಿಗೂ ಗೊತ್ತೇ ಇದೆ, ಸಿಂಪಲ್ ಕ್ವೆಶನ್ನು, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂದರೆ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಅರ್ಥ ಆಯ್ತಾ? ಹಾಗಾದರೆ ಸೊ ಈ ಆರ್ಡಿನೆನ್ಸ್ ಫ್ಯಾಕ್ಟ್ರೀಸ್ನ 7 ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಇಷ್ಟು ನೆನಪು ಇಟ್ಕೊಳ್ಳಿ. ಸೊ ಇವು ಏನಪ್ಪ ಅಂದರೆ ಮಿಲಿಟ್ರಿ ವ್ಯವಸ್ಥೆಗೆ ಸಶಸ್ತ್ರಗಳನ್ನು ಪ್ರೊವೈಡ್ ಮಾಡ್ತಕ್ಕಂಥ, ವೆಪನ್ಸ್ನ ಪ್ರೊವೈಡ್ ಮಾಡ್ತಕ್ಕಂಥ, ವೆಪನ್ಸ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರೀಸ್. ಅರ್ಥ ಆಯ್ತಾ? ಪ್ರೌಡ್ ಟು ಬಿ ಎ ಇಂಡಿಯನ್. ಸೊ ನಮ್ಮ ಹತ್ರ ಇಂಥವೆಲ್ಲ ಇವತ್ತು ನಾವು ಏನು ಪ್ರೌಡಾಗಿ ಹೇಳ್ಕೊತಾ ಇದ್ದೀವಿ ನಾವು ಭಾರತೀಯರು ಅಂತ ಅನ್ನೋದಕ್ಕೆ ಸೊ ನಮ್ಮ ಮಿಲಿಟ್ರಿ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅರ್ಥ ಆಯ್ತಾ? ತುಂಬ ಸೊ ಜ್ಞಾಪಕ ಇರಲಿ, ಇದನ್ನು ಮಾರ್ಚ್ 18ಕ್ಕೆ ನ್ಯಾಷನಲ್ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಡೇ ಅಂತಲೂ ಕರಿತೀವಿ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಇಷ್ಟು ತಿಳ್ಕೊಂಡ್ಬಿಡಿ ಸಾಕು. ಸೊ ನೆಕ್ಸ್ಟ್ ಕ್ವಶನ್, ದಿಶಾಂಕ್ ಅಂದರೆ ಏನೂ ಇಲ್ಲ ಫ್ರೆಂಡ್ಸ್. ದಿಶಾಂಕ್ ಅಂದರೆ ಸಿಂಪಲ್ ಇಷ್ಟೇ, ಇದೊಂದು ಮೊಬೈಲ್ ಅಪ್ಲಿಕೇಶನ್. ಯಾರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಯಾರು ಲಾಂಚ್ ಮಾಡಿದ್ದಾರೆ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಲಾಂಚ್ ಮಾಡಿದ್ದೆ. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸೊ ಉದ್ದೇಶ ಏನಿಲ್ಲ, ಇವಾಗ ನಮಗೆ ಭೂ ದಾಖಲಾತಿಗಳು ಇದೆ ಅಲ್ಲ, ಒಂದು ಜಮೀನು ಇರುತ್ತೆ, ಆ ಜಮೀನಿಗೆ ಸಂಬಂಧಪಟ್ಟಂತಹ ಒಂದು ದಾಖಲಾತಿಗಳಿದಲ್ಲ, ಇವನ್ನೆಲ್ಲ ನಾವು ಡಿಜಿಟಲೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೊ ಇದು ಒಂದು ದಿಶಾಂಕ್ ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ಹಾಗಾದರೆ ಇದಕ್ಕೆ ಏನಪ್ಪ, ಯಾಕೆ ಮಾಡಬೇಕು ಡಿಜಿಟಲೀಕರಣ ಯಾಕೆ ಮಾಡಬೇಕು ಅಂದರೆ, ಸೊ ಇವಾಗ ಫ್ರಾಡ್, ಯಾವುದೇ ರೀತಿಯಾದಂಥ ಫ್ರಾಡ್ ಆಗದೆ ನೋಡ್ಕೊಳ್ಳೋದಕ್ಕೆ, ಹಾಗೆ ಮಾಲೀಕತ್ವ ಓಕೆ ಈ ಜಮೀನು ಯಾರ ಹೆಸರಲ್ಲಿದೆ ಅಂತ ನೋಡ್ಕೊಳ್ಳೋದಕ್ಕೆ, ಈ ಜಮೀನು ಮಾಲೀಕತ್ವದ ಪ್ರಕಾರ ಯಾವುದು ಅಂತ ನೋಡ್ಕೊಳ್ಳೋದಕ್ಕೆ, ಸೊ ಮತ್ತು ಹಾಗೆಯೇ ಈ ಜಮೀನಿನಲ್ಲಿ ಯಾವುದಾದ್ರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆದಿದೆಯಾ ಅಂತ ನೋಡ್ಕೊಳ್ಳೋದಕ್ಕೆ ಎಲ್ಲ ಡೀಟೇಲ್ ಆಗಿರ್ತಕ್ಕಂಥ ರಿಪೋರ್ಟು ನಮ್ಮ ಈ ದಿಶಾಂಕ್ ಆ್ಯಪು ತಿಳಿಸ್ಕೊಡುತ್ತೆ. ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆ್ಯಪು. ಸೊ ಅದಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ಇದನ್ನು ಲಾಂಚ್ ಮಾಡಿದೆ. ದಿಶಾಂಕ್ ಎಂಬುದು ಭಾರತದ ಯಾವ ರಾಜ್ಯದ ಭೂ ಡಿಜಿಟಲೀಕರಣದ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಆನ್ಸರ್ ನಮ್ಮೆಲ್ಲರಿಗೂ ಗೊತ್ತಾಗ್ಬಿಟ್ಟಿರುತ್ತೆ, ಕರ್ನಾಟಕ. ಓಕೆ, ಗೌರ್ಮೆಂಟ್ ಆಫ್ ಕರ್ನಾಟಕ ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿಬಿಡುತ್ತೆ. ಹಾಗಾದರೆ ಇದನ್ನು ಬುಸ್ಕ ಲ್ಯಾಂಗ್ವೇಜಲ್ಲಿ ನೋಡ್ಕೊಂಡ್ಬಿಟ್ರೆ ದಿಶಾಂಕ್ ಅಪ್ಲಿಕೇಶನನ್ನು ಕರ್ನಾಟಕವು ಎಲ್ಲ ಭೂ ದಾಖಲಾತಿಗಳ ಡಿಜಿಟಲೀಕರಣಕ್ಕಾಗಿ ಜಾರಿಗೊಳಿಸಿದೆ. ಹೌದು, ಅಫ್ಕೋರ್ಸ್. ಕರ್ನಾಟಕ ರಾಜ್ಯ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ಗಳ ಕೇಂದ್ರದ ಮತ್ತು ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ಕಾರ್ಯಕ್ರಮದಡಿ ಇದನ್ನು ಲಾಂಚ್ ಮಾಡಿದ್ದಾರೆ. ಇಷ್ಟು ತಿಳ್ಕೊಂಡ್ಬಿಟ್ಟು ಸಾಕು. ಮತ್ತು ಇನ್ನು ಹೇಳಿದ್ದೆಲ್ಲ ಇಲ್ಲೇ ಇದೆ, ಅದನ್ನು ಬೇಕಾದರೆ ನೀವು ಓದ್ಕೊಂಡ್ಬಿಡಿ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಗ್ರೀನ್ ಟ್ರಯಾಂಗಲ್ ಬಗ್ಗೆ ನೋಡೋದಾದರೆ ನೋಡಿ, ಆಜಾದಿ ಕಾ ಅಮೃತ್ ಮಹೋತ್ಸವವನ್ನು ಗುರುತಿಸಲು ಮಡಗಾಸ್ಕರ್ನಲ್ಲಿ ಮಹಾತ್ಮ ಗಾಂಧಿ ಗ್ರೀನ್ ಟ್ರಯಾಂಗಲ್ ಅನಾವರಣಗೊಳಿಸಲಾಗಿದೆ. ಮಡಗಾಸ್ಕರ್ ಭಾರತದ ರಾಯಭಾರಿ ಅಭಯ್ ಕುಮಾರ್ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಕ್ವಶನ್ಗೆ ಆನ್ಸರ್ ನೋಡೋದಾದರೆ ಮಹಾತ್ಮ ಗಾಂಧಿರವರ ಹೆಸರಿನ ಗ್ರೀನ್ ಟ್ರಯಾಂಗಲ್ ಅನ್ನು ಯಾವ ದೇಶದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂದರೆ ಮಡಗಾಸ್ಕರ್ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ಕರಿಬೋದು ನಾವು. ಸೊ ಹಾಗಾದರೆ ಮಡಗಾಸ್ಕರ್ನ ಕ್ಯಾಪಿಟಲು ಯಾರು ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತು ಇದರ ಕರೆನ್ಸಿ ಏನೆಲ್ಲ ಇದೆ ಸ್ಕ್ರೀನ್ ಮೇಲೆ ಇದೆ, ಅದನ್ನೆಲ್ಲ ನೀವು ನೋಡ್ಕೊಂಡ್ಬಿಡಿ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ, ವರ್ಲ್ಡ್ ಸ್ಲೀಪ್ ಡೇ ಏನಪ್ಪ ಇದು? ಸ್ಲೀಪ್ ಡೇ, ಸ್ಟ್ಯಾಂಡ್ ಡೇ ಮತ್ತು ಈಟಿಂಗ್ ಡೇ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅವಶ್ಯಕತೆ ಇದೆಯಾ ಅಂದರೆ, ಸೊ ಇದು ನೋಡೋಕ್ಕೆ ತುಂಬ ಸಿಲ್ಲಿಯಾಗಿ ಕಾಣಬಹುದು, ಆದರೆ ನಾವು ನೋಡಿದಷ್ಟು ಸಿಲ್ಲಿಯಾಗಿ ಇದು ಇಲ್ಲ. ಯಾಕಂದರೆ ನೋಡಿ, ಇವತ್ತಿನ ನಮ್ಮ ಯೂತ್ ಇದೆ ಅಲ್ಲ, ಇಡೀ ಪ್ರಪಂಚದಲ್ಲಿ ಯೂತ್ ಇದೆ ಅಲ್ಲ, ಯೂತ್ ಇರಲಿ, ಸಾಮಾನ್ಯ ಜನರು ಇದ್ದಾರಲ್ಲ, ಅವರು ಮ್ಯಾಕ್ಸಿಮಮ್ಮು 70%, 65% ಜನ ಡಿಪ್ರೆಷನಿಂದ ಫೇಸ್ ಮಾಡ್ತಿದ್ದಾರೆ. ಡಿಪ್ರೆಷನ್ ಅನ್ನೋದು ಒಂದು ದೊಡ್ಡ ದರಿದ್ರ, ಒಂದು ಕಾಯಿಲೆ ಅಂತ ಕರಿಬೋದು. ಸೊ ಇದು ನಮಗೆ ಕಣ್ಣಿಗೆ ಕಾಣಿಸ್ಕೊಳ್ಳೋದ ಕಾಯಿಲೆ ಇದು. ಅರ್ಥ ಆಯ್ತಾ? ಸೊ ಏನಾಗ್ತಿದೆ ನಮಗೆ ಗೊತ್ತಾಗಲ್ಲ, ಏನೇನಾಗ್ತಿದೆ ಜೀವನದಲ್ಲಿ, ಮನುಷ್ಯನ ಯಾರಾದರೂ ಬಂದು ಸಾಯಿಸ್ಬಿಟ್ರು ನಮ್ಗೆ ಗೊತ್ತಾಗಲ್ಲ, ಅಷ್ಟೊಂದು ದರಿದ್ರ ಒಂದೊಂದು ಕಾಯಿಲೆ ಅದು. ಸೊ ಅದು ಬಂದುಬಿಟ್ರೆ ನಿಜವಾಗ್ಲೂ ನಾವು ಇವಾಗ ಎಕ್ಸಾಮ್ಗೆ ಓದೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದೀವಲ್ಲ, ಸೊ ಒಂದು ವೇಳೆ ಆ ಡಿಪ್ರೆಷನ್ ಬಂದರೆ ಎಕ್ಸಾಮ್ಗೆ ಓದ್ತಿದ್ದೀವಲ್ಲ, ಅದು ಏನಂದರೆ ಏನಿಲ್ಲ, ಅದ್ರ ಮೇಲೆ 10% ಇಲ್ಲ. ಅದ್ರ ಮುಂದೆ ಡಿಪ್ರೆಷನ್ ಮುಂದೆ ನಾವು ಓದೋದಕ್ಕೆ ಸ್ಟ್ರೆಸ್ ತೊಗೊತೀವಲ್ಲ, ಅದು 10% ಇಲ್ಲ ಡಿಪ್ರೆಷನ್ ಮುಂದೆ. ಅಷ್ಟೊಂದು ದರಿದ್ರ ಅದು. ಸೊ ಅದು ಬಂದರೆ ನಿಜವಾಗ್ಲೂ ಯಾರ ಮೇಲೇನೂ, ಈ ಲೋಕದ ಮೇಲೇ ಆಸೆನೇ ಇರಲ್ಲ, ಮತ್ತು ಬದುಕಬೇಕಂತಕ್ಕಂಥ ಆಸೆನೂ ಇರಲ್ಲ. ಅದೇ ಹೇಳ್ತಾ ಇದ್ದೀನಲ್ಲ, ಮತ್ತು ರಾತ್ರಿ ಹೊತ್ತು ನಿದ್ದೆನೂ ಬರಲ್ಲ ಮನುಷ್ಯನಿಗೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ
ನಿದ್ದೆನ ಕಳ್ಕೊತೀವಿ, ನೆಮ್ಮದಿನ ಕಳ್ಕೊತೀವಿ, ಖುಷಿನ ಕಳ್ಕೊತೀವಿ, ಎಲ್ಲ ಕಿತ್ಕೊಂಡ್ಬಿಟ್ರೆ ಡಿಪ್ರೆಷನ್ನು. ಅದಕ್ಕೋಸ್ಕರ ನಾವು ಈ ವರ್ಲ್ಡ್ ಸ್ಲೀಪ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಎಷ್ಟೋ ಜನ ರಾತ್ರಿ ಮಲಗೋಕ್ಕೆ ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗ್ತಾ ಇದ್ದಾರೆ. ಅಷ್ಟೊಂದು ಒಂದು ದರಿದ್ರವಾದ ಸಿಚುವೇಶನ್ಸ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ ಮನುಷ್ಯ ಜಾತಿ ಅನ್ನೋದು. ಸೊ ನಿಜವಾಗಲೂ ಇದನ್ನೆಲ್ಲ ತುಂಬ ಇದನ್ನು ಗಂಭೀರವಾಗಿ ತಗೋಬೇಕು, ಅರ್ಥ ಆಯ್ತಾ? ಸೊ ನಾವು ಹಾಗಾದರೆ ಈ ಡಿಪ್ರೆಷನ್ ಬರ್ದಿರ ಯಾವ ರೀತಿ ನೋಡ್ಕೋಬೇಕು ಅಂತ ನೋಡೋದಾದರೆ, ಸೊ ಏನಿಲ್ಲ, ಸಿಂಪಲ್ಲಾಗಿ ನಿಮ್ಮ ಏನಿದೆ ಅಲ್ಲ ಲೈಫು, ಅದನ್ನು ಸಿಂಪಲ್ಲಾಗಿ ನಡೆಸಬೇಕು. ಅಂದರೆ ಜೀವನನ ಸಿಂಪಲ್ಲಾಗಿ ಇಟ್ಕೋಬೇಕು. ಯಾವುದೇ ರೀತಿಯಾದಂತಹ ಕಮಿಟ್ಮೆಂಟ್ಸ್ನ ಇಟ್ಕೋಬಾರ್ದು. ಫೈನಾನ್ಷಿಯಲಿ ಇಟ್ಕೋಬಾರ್ದು ಅಂದರೆ ಹೆಂಗೆ ಜೀವನ ಅಂತ ಹೇಳಿದ್ರೆ ಇಟ್ಕೋಬೇಕು, ಬಟ್ ಆದಷ್ಟು ಒಂದು ಕಡಿಮೆ ಮಾಡಿಕೊಂಡು ಇಟ್ಕೋಬೇಕು, ಅರ್ಥ ಆಯ್ತಾ? ಒಂದು ಲಿಮಿಟಲ್ಲಿ ಇಟ್ಕೋಬೇಕು. ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ, ಅದನ್ನು ದಾಟಬಾರ್ದು, ಅರ್ಥ ಆಯ್ತಾ? ಅದನ್ನು ದಾಟದಿರ ಇದ್ದರೆ ಎಲ್ಲ ಪರ್ಫೆಕ್ಟಾಗಿ ಇರುತ್ತೆ. ಸೊ ನೋಡಿ, ಮತ್ತು ನಾವು ಓದೋವಾಗ ಥಿಂಗ್ಸ್ನ ಸಿಂಪ್ಲಿಫೈ ಮಾಡಿ ಓದಬೇಕು. ಜಾಸ್ತಿ ಪ್ರೆಷರ್ ತೊಗೋಬಾರ್ದು, ಜಾಸ್ತಿ ಟೆನ್ಷನ್ ಕೊಡಬಾರ್ದು ಬ್ರೈನ್ಗೆ. ಸೊ ನಮ್ಮ ಬ್ರೈನ್ಗೆ ಸಿಂಪಲಾಗಿ ನೋಡ್ಕೋಬೇಕು, ಚಿಕ್ಕ ಬೇಬಿ ಥರ ನೋಡ್ಕೋಬೇಕು, ಅರ್ಥ ಆಯ್ತಾ? ಪ್ರತಿಯೊಂದರಲ್ಲೂ ಸೊ ಸಿಂಪ್ಲಿಸಿಟಿಯನ್ನು ಹುಡುಕಬೇಕು, ಅರ್ಥ ಆಯ್ತಾ? ಆವಾಗ ನಮ್ಮ ವ್ಯಕ್ತಿತ್ವನೂ ಸಿಂಪ್ಲಿಸಿಟಿ ಆಗುತ್ತೆ, ನಮ್ಮ ಬ್ರೈನು ಸಿಂಪ್ಲಿಫೈ ಆಗುತ್ತೆ. ಸೊ ಅಫ್ಕೋರ್ಸ್ ನಮ್ಮ ಬ್ರೈನ್ ಸಿಂಪ್ಲಿಸಿಟಿ ಕಾಣಿದ್ರೇ ನಾವು ವ್ಯಕ್ತಿತ್ವನೂ ಸಿಂಪ್ಲಿಸಿಟಿ ಆಗೋದು, ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕಂದ್ರೆ ನಮ್ಮ ಬ್ರೈನ್ನ ಚಿಕ್ಕ ಮಗು ಥರ ನಾವು ಟ್ರೈನ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಹಾಗಾದರೆ ಇಷ್ಟೆಲ್ಲ ಹೇಳಿದ್ದೀನಿ, ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ವರ್ಲ್ಡ್ ಸ್ಲೀಪ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ನಮ್ಮೆಲ್ರಿಗೂ ಗೊತ್ತಿದೆ, ಮಾರ್ಚ್ 18, 2022 ಈ ವರ್ಷ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಮಾರ್ಚ್ 18ಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಹಾಗಾದರೆ ಈ ಕ್ವಶನಲ್ಲಿ ಏನು ಕೇಳಿದಾನೆ ಅಂದರೆ ಥೀಮ್ ಏನು ಅಂತ ಕೇಳಿದ್ದಾನೆ. ಥೀಮ್ ಬಂದುಬಿಟ್ಟು ಕ್ವಾಲಿಟಿ ಸ್ಲೀಪ್, ಸೌಂಡ್ ಮೈಂಡ್, ಹ್ಯಾಪಿ ವರ್ಲ್ಡ್. ಈ ಥೀಮ್ನಲ್ಲೇ ಇದೆ, ಅರ್ಥ ಬೇಕಾದರೆ ಹುಡ್ಕೊಳ್ಳಿ, ಅರ್ಥ ಆಯ್ತಾ? ಸ್ಲೀಪ್ ಈಸ್ ಎ ಫಂಕ್ಷನಲ್ ಪಿಲ್ಲರ್ ಆಫ್ ಹೆಲ್ತ್ ಆ್ಯಂಡ್ ದಿ ಕ್ವಾಲಿಟಿ ಆಫ್ ಯುವರ್ ಸ್ಲೀಪ್ ಕ್ಯಾನ್ ಇಂಪ್ಯಾಕ್ಟ್ ಯುವರ್ ಫಿಸಿಕಲ್ ಎನರ್ಜಿ. ಜೊತೆಗೆ ಫಿಸಿಕಲ್ ಎನರ್ಜಿ ಮಾರ್ನಿಂಗಲ್ಲಿ ಸ್ಲೀಪು ಇಂಪ್ಯಾಕ್ಟ್ ಮಾಡುತ್ತೆ. ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದರೆ ನಿಮಗೆ ನಮ್ಮ ಫಿಸಿಕಲ್ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮ್, ಅರ್ಥ ಆಯ್ತಾ? ಹಾಗೆಯೇ ನಿಮ್ಮ ಮೆಂಟಲ್ ಮತ್ತು ಎಮೋಷ್ನಲ್ ಹೆಲ್ತ್ನೂ ಇದು ಇಂಪ್ರೂವ್ ಮಾಡುತ್ತೆ, ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈ ಎಕ್ಸಾಮ್ ದೃಷ್ಟಿಯಿಂದನೇ ಅಲ್ಲ, ನಮ್ಮ ಲೈಫ್ ದೃಷ್ಟಿಯಿಂದನೂ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಗ್ಲೋಬಲ್ ರೀಸೈಕ್ಲಿಂಗ್ ಡೇ, ಇದು ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನು. ಇದು ಮಾರ್ಚ್ 18ಕ್ಕೆ ಇದರ ಆನ್ಸರ್ ಆಗಿರುತ್ತೆ. ಸೊ ಥೀಮ್ ಬಂದುಬಿಟ್ರೆ ರೀಸೈಕ್ಲಿಂಗ್ ಫೆಟರ್ನಿಟಿ ಅಂತಕ್ಕಂಥದ್ದು ಇದರ ಥೀಮು. ಸೊ ಮರುಬಳಕೆ ಪರಿಕಲ್ಪನೆ ಮತ್ತು ಅಭ್ಯಾಸವನ್ನು ಉತ್ತೇಜಿಸಲು ಲಂಡನ್ ಮೂಲದ ಗ್ಲೋಬಲ್ ರೀಸೈಕ್ಲಿಂಗ್ ಫೌಂಡೇಶನ್ 2018ರಲ್ಲಿ ಜಾಗತಿಕ ಮರುಬಳಕೆಯ ದಿನವೊಂದು ಆಚರಿಸಿದೆ. ಇದರಲ್ಲಿ ಏನಿದೆ ಅಪ್ಪ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮಾರ್ಚ್ 18ಕ್ಕೆ